ವೆಜ್ ಪ್ರಿಯರು ಮತ್ತು ನಾನ್ ವೆಜ್ ಪ್ರಿಯರು ಇಬ್ಬರು ಅಷ್ಟೇ ಇಲ್ಲಿ ರೆಗ್ಯುಲರಾಗಿ ಬರ್ತಾರೆ. ವೆಜ್ ಅವರು ಏನು ನಾನ್ ವೆಜ್ ಮಾಡ್ತಾರೆ ಅಂದ್ಬಿಟ್ಟು ಏನವರು ಭಯ ಪಡೋಂಗಿಲ್ಲ, ಏನು ಇದು ಮಾಡ್ಕೋಬಾರ್ದು. ಅವರು ಸಪ್ರೇಟಾಗಿ ಅದನ್ನು ಮೇಂಟೈನ್ ಮಾಡ್ತಾರೆ. ನಾನು ನೋಡಿದೆ ಆಮ್ಲೆಟು, ಮೊಟ್ಟೆ ಎಲ್ಲ ಇರುತ್ತೆ ಸರ್. ಬಂದು ಈಗ ಗೀ ರೈಸ್ ತಿಂತಾರೆ, ತುಂಬ ಇಷ್ಟಪಡ್ತಾರೆ. ಪರೋಟ ಎಲ್ಲ ಲೈಕ್ ಮಾಡ್ತಾರೆ, ಮತ್ತು ಎಲ್ಲ ನಾನ್ ವೆಜ್ ಐಟಮ್ ಎಲ್ಲ ತುಂಬ ಇಷ್ಟಪಡ್ತಾರೆ. ಹಾಯ್ ಹೆಲೋ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಬಂದಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಜಯಲಕ್ಷ್ಮೀಪುರಂಗೆ. ಮೈಸೂರು ಹುಣಸೂರು ಮೈನ್ ರೋಡಲ್ಲಿ ಒಂದು ಫಾಸ್ಟ್ ಫುಡ್ ನಡೆಸ್ತಾ ಇದ್ದಾರೆ. ಆ ಫಾಸ್ಟ್ ಫುಡ್ ಹೆಸರು ಬಂದು ಅಮ್ಮ ಫಾಸ್ಟ್ ಫುಡ್ ಅಂತ. ಅದು ಲೊಕೇಟ್ ಆಗಿರೋದು ಗ್ರೀನ್ ಹೋಟೆಲ್ ಆಪೋಸಿಟು, ಹಳೇದು ಪ್ರೀಮಿಯರ್ ಸ್ಟುಡಿಯೋ ಅಂತ ಕರೀತಾ ಇದ್ರು, ಅದ್ರ ಆಪೋಸಿಟೇ ಇದು ಲೊಕೇಟ್ ಆಗಿರೋದು. ಇಲ್ಲಿ ನಿಮಗೆ ವೆಜ್ಜು ಮತ್ತು ನಾನ್ ವೆಜ್ಜು ಎರಡು ಥರನೂ ಡಿಶಸ್ ಸಿಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು ಎರಡೂ ಸಿಗುತ್ತೆ. ಇಲ್ಲಿ ಕಾಲೇಜು ಸ್ಟೂಡೆಂಟ್ಸ್ಗಳು ಮತ್ತು ಅಫಿಷಿಯಲ್ಸು ಮತ್ತು ಎಲ್ಲ ಥರ ಕ್ಯಾಟಗರಿ ಜನ ಬಂದು ಇಲ್ಲಿ ಊಟ ಮಾಡ್ತಾರೆ. ನಿಮಗೆ ವೆಜ್ಜಲ್ಲಿ ಡೈಲಿ ಚೇಂಜಸ್ ಇರುತ್ತೆ. ನಾನ್ ವೆಜ್ಜಲ್ಲಿ ನಿಮಗೆ ಆಮ್ಲೆಟು, ಫಿಶ್ಶು, ಕಬಾಬು, ಬೋಟಿ ಮತ್ತು ದೋಸೆ, ಪರೋಟ, ಚಪಾತಿ ಎಲ್ಲ ಥರ, ಇಡ್ಲಿ, ಪ್ರತಿಯೊಂದು ಐಟಮು ಸಿಗುತ್ತೆ ನಿಮಗೆ. ಬನ್ನಿ, ಇವತ್ತು ಏನೇನು ಸಿಗುತ್ತೆ ಮತ್ತು ಒಂದಷ್ಟು ಐಟಮ್ಸ್ನ ತಗೊಂಡು ಟ್ರೈ ಮಾಡೋಣ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಪ್ರವೀಣ್ ಅಂತ. ಪ್ರವೀಣ್ ಅವರೇ, ಅಮ್ಮ ಫಾಸ್ಟ್ ಫುಡ್ಡು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಸರ್ 35 ವರ್ಷ ಆಯಿತು. ಓಕೆ. ನಿಮ್ಮ ಅಮ್ಮ ಫಾಸ್ಟ್ ಫುಡ್ ವಿಶೇಷತೆ ಏನು, ಮತ್ತು ಇಷ್ಟೊಂದು ಕ್ರೌಡ್ ಇರುತ್ತಲ್ಲ ಅದಕ್ಕೆ ಏನು ಸೀಕ್ರೆಟ್ ಅಂತ? ಸರ್ ಸೀಕ್ರೆಟಿನ ಮನೆ ಊಟ ಇದು, ನಾವು ಮನೆಯವರೇ ಮಾಡೋದು, ಇವರೇ ಮಾಡೋದು. ಓಕೆ. ನಮ್ಮ ಮಿಸಸ್ ಮತ್ತು ಎಲ್ಲ ನಮ್ಮ ಮನೆಯವ್ರು ಇರ್ತೀವಿ, ಅಷ್ಟೇ, ಇನ್ನೇನಿಲ್ಲ. ಆಗ ಇದು ಏನೇನು ಡಿಶಸ್ ಸಿಗುತ್ತೆ? ಪ್ರತಿದಿನ ಚೇಂಜಸ್ ಇರುತ್ತಾ? ದಿನ ಚೇಂಜಸ್ ಇರುತ್ತೆ. ವೆಜ್ಜು ಇರುತ್ತೆ. ವೆಜ್ಜಲ್ಲಿ ದೋಸೆ, ಮಾಮೂಲಿ ಇಡ್ಲಿ, ಪರೋಟ, ಚಪಾತಿ ಅದೆಲ್ಲ ಇರುತ್ತೆ. ನೀರು ದೋಸೆ ಇರುತ್ತೆ ಮಾರ್ನಿಂಗು. ಮಧ್ಯಾಹ್ನ ಮುದ್ದೆ, ನೀರು ದೋಸೆ, ಪರೋಟ, ದೋಸೆ, ಇಡ್ಲಿ, ಚಪಾತಿ ಎಲ್ಲ ಇರುತ್ತೆ. ನಾನ್ ವೆಜ್ಜು ಇರುತ್ತೆ, ವೆಜ್ಜು ಇರುತ್ತೆ. ಅದರಿಂದ ನಾನ್ ವೆಜ್ ಅವರು ಬರ್ಬೋದು, ವೆಜ್ ಅವರು ಬರ್ಬೋದು. ಹಂಗಾಗಿ ಎಲ್ಲ ಇಷ್ಟಪಡ್ತಾರೆ. ನಮ್ಮದು ಫ್ರೆಶ್ ಪರೋಟ ಅಲ್ಲೇ ತಯಾರು ಮಾಡಿ, ಓನ್ ಮೇಕಿಂಗ್. ಓನ್ ಮೇಕಿಂಗು. ಇದು ಈಗ ಮುದ್ದೆ ಇಷ್ಟಪಡ್ತಾರೆ, ಪರೋಟ ಇಷ್ಟಪಡ್ತಾರೆ. ನಾನ್ ವೆಜ್ಜಲ್ಲಿ ಏನೇನು ಮಾಡ್ತೀರಾ? ನಾನ್ ವೆಜ್ಜಲ್ಲಿ ಬೋಟಿ ಇರುತ್ತೆ, ಚಿಲ್ಲಿ ಚಿಕನ್ ಇರುತ್ತೆ, ಚಾಪ್ಸ್ ಇರುತ್ತೆ, ಮತ್ತು ಕಬಾಬು, ಮತ್ತು ಫಿಶ್ ಫ್ರೈ, ತವಾ ಫ್ರೈ ಇರುತ್ತೆ. ನಾನು ನೋಡಿದೆ ಆಮ್ಲೆಟು, ಮೊಟ್ಟೆ ಎಲ್ಲ ಇರುತ್ತೆ ಸರ್. ಬಂದು ಈಗ ಗೀ ರೈಸ್ ತಿಂತಾರೆ, ತುಂಬ ಇಷ್ಟಪಡ್ತಾರೆ. ಪರೋಟ ಎಲ್ಲ ಲೈಕ್ ಮಾಡ್ತಾರೆ, ಮತ್ತು ಎಲ್ಲ ನಾನ್ ವೆಜ್ ಐಟಮ್ ಎಲ್ಲ ತುಂಬ ಇಷ್ಟಪಡ್ತಾರೆ. ಕ್ಯಾಟ್ರಿಂಗ್ ಅಂತ ಹಾಕಿದ್ರೆ ಕ್ಯಾಟ್ರಿಂಗ್ ಏನಾದ್ರು ಮಾಡ್ತೀರಾ? ಕ್ಯಾಟ್ರಿಂಗು ಇದೆ. ಆರ್ಡ್ರು ಕೊಟ್ಟರೆ ಅದನ್ನು ಮಾಡಿಕೊಡ್ತೀವಿ. ಎಲ್ಲ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ. ಟೈಮಿಂಗ್ಸ್ ಏನು ಮೇಡಮ್? ಟೈಮಿಂಗ್ಸು 8:30 to 4 o'clock 5 o'clockವರೆಗೂ ಇರ್ತಾರೆ. ಯಾವ ಥರ ರಜೆ ಇರುತ್ತಾ ವಾರದಲ್ಲಿ? ಸಂಡೇನೇ ರಜಾ. ಓಕೆ. ಫುಲ್ ರೆಸ್ಟು ಸಂಡೇ ಇವ್ರಿಗೆ. ಓಕೆ. ಇಲ್ಲಿ ಯಾಕಂದರೆ ಸ್ಟೂಡೆಂಟ್ಸ್
ಐಟಮ್ಸ್ ಎಲ್ಲ ಇರಲ್ಲ ಸರ್, ಇಲ್ಲಿ ಖಾಲಿ ಹೊಡಿತಾ ಇರುತ್ತೆ. ಯಾಕಂದರೆ ನಮಗೆ ಬರೋದು ಮೇಯ್ನು ಆಫೀಸವರು, ಕಾಲೇಜ್ ಸ್ಟೂಡೆಂಟ್ಸು. ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಯಾವುದಿದೆ ಅಂತ? ಚಿಲ್ಲಿ, ಚಿಕನ್ ಚಿಲ್ಲಿ. ಚಿಕನ್ ಚಿಲ್ಲಿ ಸಖತ್ ಇಷ್ಟಪಡ್ತಾರೆ. ಹಾಂ, ಚಿಕನ್ ಚಿಲ್ಲಿ, ಬೋಟಿ ಇಷ್ಟಪಡ್ತಾರೆ, ಫಿಶ್ ಫ್ರೈ ಇಷ್ಟಪಡ್ತಾರೆ ತುಂಬ. ಪ್ರತಿದಿನ ಇರುತ್ತಾ? ಜಾಸ್ತಿ. ಹಾಂ, ಪ್ರತಿದಿನ ಇರಲ್ಲ. ಮಂಡೇ ಇರಲ್ಲ, ಯಾಕಂದರೆ ಜಾಸ್ತಿ ತಿನ್ನಲ್ಲ ನಾನ್ ವೆಜ್ ಅವರು. ಆಮೇಲೆ ಥರ್ಸ್ಡೇ ಇರಲ್ಲ, ಆಮೇಲೆ ಸಾಟರ್ಡೆ. 3 ದಿನ ಇರಲ್ಲ, ಈ ಮಿಕ್ಕಿ ದಿನ ಎಲ್ಲ ನಾನ್ ವೆಜ್ ಇರುತ್ತೆ. ಓಕೆ, ನಾನೀಗ ತಗೊಂಡಿದ್ದೀನಿ ಚಪಾತಿ, ಚಿಕನ್ ಚಿಲ್ಲಿ, ಬೋಟಿ ಮತ್ತು ಸಲಾಡ್ ಕೊಟ್ಟಿದ್ದಾರೆ. ನೀಟಾಗಿ ಬಾಳೆ ಎಲೆ ಹಾಕಿ ಸರ್ವ್ ಮಾಡಿದ್ದಾರೆ. ಈಗ ಚಪಾತಿ ಬೋಟಿ ಜೊತೆ ಮತ್ತು ಚಿಕನ್ ಚಿಲ್ಲಿ ಜೊತೆ ಟ್ರೈ ಮಾಡೋಣ. ತಿಕ್ಕಾಗಿರೋವಂಥ ಒಳ್ಳೆ ಗ್ರೇವಿ. ಬೋಟಿ ಏನು ಇಂಗ್ರೀಡಿಯೆಂಟ್ಸ್ಗಳು ಏನೇನು ಹಾಕಿದ್ದಾರೆ ನಿಮಗೆ ಕಾಣಿಸ್ತಾ ಇದೆ. ಒಳ್ಳೆ ಪೀಸ್ ಇರೋವಂಥದ್ದು ಸಿಕ್ತು ನನಗೆ. ಬೋಟಿ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಸೇಮ್ ಟೇಸ್ಟು ಮತ್ತು ಬೋಟಿ ಗೊಜ್ಜು ತಿಕ್ಕಾಗಿ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಆ್ಯಡ್ ಆಗಿರೋದ್ರಿಂದ ಚಪಾತಿಗೆ ತುಂಬ ಚೆನ್ನಾಗಿದೆ. 35 ವರ್ಷದಿಂದ ಇದೇ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಕ್ರೌಡು ಯಾವಾಗಲೂ ಗಿಜಿ ಅಂತ ಇರುತ್ತೆ. ರಸ್ತೆ ಬದಿಲಾಗಿರೋದ್ರಿಂದ ಸ್ವಲ್ಪ ನಾಯ್ಸ್ ಜಾಸ್ತಿ, ಶಬ್ದ ಜಾಸ್ತಿ ವೆಹಿಕಲ್ಸ್ಗಳದ್ದು. ಚಪಾತಿ, ಪರೋಟ ಮತ್ತು ದೋಸೆ, ಇಷ್ಟೊತ್ತಲ್ಲೂ ದೋಸೆ ಸಿಗುತ್ತೆ. ಯಾಕೆಂದರೆ ಕೆಲವೊಬ್ಬರು ದೋಸೆಗೆ ಬೋಟಿ ಗೊಜ್ಜು, ಚಿಕನ್ ಚಿಲ್ಲಿ ಎಲ್ಲ ಇಷ್ಟಪಡ್ತಾರೆ ಕಾಂಬಿನೇಷನ್ನು. ಅದರಿಂದ ದೋಸೆನೂ ಸಿಗುತ್ತೆ ಮಧ್ಯಾಹ್ನ. 3 ಅಷ್ಟೇ, ಚಪಾತಿ, ಪರೋಟ, ದೋಸೆ ಫ್ರೆಶ್ ಆಗಿ ನಿಮಗೆ ಆರ್ಡ್ರ್ ಕೊಟ್ಟಿದ ತಕ್ಷಣ ಮಾಡಿಕೊಡ್ತಾರೆ. ಸರ್ವಿಸ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಫ್ರೆಂಡ್ಲಿ. ಇಬ್ಬರು ಪ್ರವೀಣ್ ಮತ್ತು ಅವ್ರ ಫ್ಯಾಮಿಲಿಯವರು ಅವರೇ ಮೇಕಿಂಗ್ ಮಾಡೋದು. ಮನೆಯಲ್ಲಿ ಮೇಕಿಂಗ್ ಮಾಡ್ಕೊಂಡು ಇಲ್ಲಿಗೆ ತಂದು ಸರ್ವ್ ಮಾಡ್ತಾರೆ. ಮತ್ತು ನಿಮಗೆ ಆಪ್ಷನ್ ಕೇಳ್ತಾ ಇರ್ತಾರೆ, ನಿಮ್ಗೆ ಏನು ಬೇಕೋ, ಚಿಕನ್ ಚಿಲ್ಲಿನೋ, ಬೋಟಿನೋ, ಆಮ್ಲೆಟಿಂದ ಹಿಡಿದು ಪ್ರತಿಯೊಂದನ್ನು ತುಂಬ ಖುಷಿಯಿಂದ ಮಾಡಿಕೊಡ್ತಾರೆ. ಆ ನಗುಮುಖದ ಸರ್ವಿಸ್ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಬೋಟಿ ತಿಂದೆ, ತುಂಬ ಸೂಪರಾಗಿತ್ತು. ನನಗೆ ಈ ಮಸಾಲೆಗಳು ನೋಡ್ತಿದ್ರೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಮೇಯ್ನ್ ಪಾರ್ಟ್ ಏನಂದರೆ ನಾನ್ ವೆಜ್ಜಲ್ಲಿ ಮಸಾಲೆಗಳು ಯಾವ ರೀತಿ ಮೇಕಿಂಗ್ ಮಾಡಿರ್ತಾರೆ ಅಂತ, ಆ ಇಂಗ್ರೀಡಿಯೆಂಟ್ಸ್ಗಳು ಯಾವ ರೀತಿ ಆ್ಯಡ್ ಮಾಡಿರ್ತಾರೆ ಅದು ಹೈಲೈಟ್ ಆಗುತ್ತೆ. ಈಗ ಚಿಕನ್ ಚಿಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಚಪಾತಿ ಜೊತೆಗೆ. ಒಳ್ಳೆ ಸೈಜಲ್ಲಿರುವಂಥ ಒಂದು ಚಿಕನ್ ಪೀಸು. ಮಸಾಲೆ ಅಂತೂ ಮೈಲ್ಡ್ ಆಗಿದೆ. ವಿತ್ತು ಸ್ಕಿನ್ ಇರೋಂಥ ಚಿಕನ್ನು ಗೊಜ್ಜು ಹಾಕೊಂಡು ಚಿಕನ್ ಪೀಸ್ ಹಾಕೊಂಡು ಈಗ ಟ್ರೈ ಮಾಡ್ತಿದ್ದೀನಿ. ನಮ್ಮ ವ್ಯೂವರ್ಸ್ಗೆ ಆಲ್ವೇಸ್ ಬೆಸ್ಟ್ ಕೊಡಬೇಕು, ಬೆಸ್ಟ್ ಕೊಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ನು. ನಾನು ಈ ಮೊದಲು ಇಲ್ಲಿ ಬಂದು ಟ್ರೈ ಮಾಡಿದ್ದೀನಿ ಸುಮಾರು ಸಲ. ನಮ್ಮ ವ್ಯೂವರ್ಸ್ಗೆ ಒಂದು ಒಳ್ಳೆ ನಾನ್ ವೆಜ್ಜು ಮತ್ತು ವೆಜ್ಜು ಹೋಟೆಲ್ದು ರಿವ್ಯೂ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ. ಪಕ್ಕದಲ್ಲೇ ಯೂನಿವರ್ಸಿಟಿ ಇರೋದ್ರಿಂದ, ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳು ತುಂಬ ಜನ ಬಂದು ಟ್ರೈ ಮಾಡ್ತಾರೆ ಇಲ್ಲಿ ರೆಗ್ಯುಲರಾಗಿ. ನಮ್ಮ ವ್ಯೂವರ್ಸು ವೆಜ್ಜು ಮತ್ತು ನಾನ್ ವೆಜ್ ಪ್ರಿಯರ್ ಯಾರೇ ಆಗಿರಲಿ ಅವ್ರಿಗೆ ನಾವು ಆಲ್ಮೋಸ್ಟು ರೆಸ್ಟೋರೆಂಟ್ಸ್ಗಳು, ಹೋಟೆಲ್ಲು, ಫಾಸ್ಟ್ ಫುಡ್ಡು, ರಸ್ತೆ ಬದಿ ತಿಂಡಿ ತಿನಿಸುಗಳು ಸಿಗೋಂಥ ರಿವ್ಯೂಗಳು ಮಾಡಿದ್ದೀವಿ. ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ, ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋನ ನಿಮಗೆ ಮಾಡ್ತೀವಿ. ನೀವು ನೋಡಿ ಎಂಜಾಯ್ ಮಾಡಿ. ನೀವು ಗಮನಿಸಿರಲ್ಲ, ರೆಗ್ಯುಲರಾಗಿ ಬರೋರು ತಿಂತಾ ಇರ್ತಾರೆ. ಈ ಕಡೆ ಏನಾದರೂ ಬಂದರೆ ನೀವು ಮೈಸೂರು ಹುಣಸೂರು ರೋಡು ಬಂದರೆ ಪ್ರೀಮಿಯರ್ ಸ್ಟುಡಿಯೋ ಆಪೋಸಿಟ್ಟು ಅಮ್ಮ ಫಾಸ್ಟ್ ಫುಡ್ಡು ಒನ್ಸ್ ನೀವು ಮರಿದೇನೆ ಟ್ರೈ ಮಾಡಿ, ಮತ್ತೆ ಮತ್ತೆ ಬರ್ತಾ ಇರ್ತೀರಾ. ಆ ಥರ ಟೇಸ್ಟ್ ಕೊಡ್ತಾರೆ ಇಲ್ಲಿ. ನಾನೀಗ ತೊಗೊಂಡಿದ್ದೀನಿ ಗೀ ರೈಸ್ಗೆ ಒಂದು ಒಳ್ಳೆ ಚಿಕನ್ ಚಾಪ್ದು ಗ್ರೇವಿ ತೊಗೊಂಡಿದ್ದೀನಿ. ಜೊತೆಗೆ ಪಾಂಪ್ಲೆಟ್ ತವಾ ಫಿಶ್ ಫ್ರೈ ಇವತ್ತು ಸ್ಪೆಷಲ್ ಇಲ್ಲಿ.
ಶುಕ್ರವಾರ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ಬನ್ನಿ ಗೀ ರೈಸ್ ಟ್ರೈ ಮಾಡೋಣ. ಗೀ ರೈಸು ಅದು ಹಾಕಿರೋ ಇಂಗ್ರೀಡಿಯೆಂಟ್ಸು ಆ ಸ್ಮೆಲ್ಲೇ ಗಮ್ ಅಂತ ಇದೆ. ಇದು ಪ್ಲೇನ್ ಗೀ ರೈಸು. ಆ್ಯಕ್ಚುಲಿ ಇವರು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತಾರಲ್ಲ ಅದೆಲ್ಲ ಮಾಡಲ್ಲ, ಬಟ್ ಗೀ ರೈಸ್ ಅಂತೂ ಮಾಡೇ ಮಾಡ್ತಾರೆ. ಅದಕ್ಕೆ ಕಾಂಬಿನೇಷನ್ ಆಗಿ ನಾವು ತಗೋತೀವಲ್ಲ ಅದೇ ನಮಗೆ ಮೇಯ್ನು ಟೇಸ್ಟ್ ಕೊಡೋದು. ಮಸ್ತ್ ಟೇಸ್ಟ್ ಮಾತ್ರ ಗೀ ರೈಸು. ತುಂಬ ಜ್ಯೂಸಿಯಾಗಿ ಗ್ರೇವಿಗೆ ತುಂಬ ಚೆನ್ನಾಗಿ ಆ್ಯಡ್ ಆಗುತ್ತೆ. ಒಂದೊಂದು ಬೈಟು ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿನ್ಬೋದು, ಅಷ್ಟು ಸಖತ್ತಾಗಿದೆ. ಮೇಯ್ನ್ ಇವರು ನಾನು ನೋಡ್ದಂಗೆ ತಿಕ್ಕಾಗಿರೋ ಗ್ರೇವಿ ಮಾಡ್ತಾರೆ. ಅದರಿಂದ ನಮ್ಗೆ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಗೀ ರೈಸ್ ಜೊತೆ ಹೊಂದಿಕೆ ಆಗುತ್ತೆ. ತುಂಬ ಸ್ಪೈಸಿನೂ ಇಲ್ಲ, ಕಡಿಮೆನೂ ಇಲ್ಲ, ಒಂದು ಮೀಡಿಯಮ್ ಆಗಿ ತುಂಬ ನೈಸು ಮೀಡಿಯಮ್ ಆಗಿರೋಂಥ ಒಂದು ಮಸಾಲೆ ಅಂತ ಹೇಳ್ಬೋದು. ಎಲ್ಲ ಓಮ್ ಮೇಡೆ, ಓನ್ ಪ್ರಿಪ್ರೇಷನ್ನು. ಅವರು ದಂಪತಿ ಇಬ್ಬರು ಸರ್ವಿಸ್ ಆಗಲಿ ಮೇಕಿಂಗ್ ಆಗಲಿ ಅಲ್ಟಿಮೇಟು. ಆ ಗ್ರೇವಿ ಎಷ್ಟು ಚೆನ್ನಾಗಿದೆ ಅಂದರೆ ಗೀ ರೈಸ್ ತಿಂತಾನೇ ಇದ್ದೀನಿ. ನಾನು ಸೈಡ್ಸ್ ತೊಗೊಂಡಿದ್ದೀನಿ. ಈಗ ತವಾ ಫಿಶ್ ಫ್ರೈ ಟ್ರೈ ಮಾಡೋಣ. ಒಂದು ಒಳ್ಳೆ ಯೂಜ್ ಕ್ವಾಂಟಿಟಿ ಇರುವಂಥ ತವಾ ಫಿಶ್ ಫ್ರೈ ಇದು ರೆಡಿ ಇರುತ್ತೆ. ಆ್ಯಕ್ಚುಲಿ ನಿಮಗೆ ಆರ್ಡ್ರ್ ಮಾಡಿದ ತಕ್ಷಣ ಫ್ರೆಶ್ ಆಗಿ ನಿಮಗೆ ತವಾ ಮೇಲೆ ಹಾಕಿ ಫ್ರೈ ಮಾಡಿಕೊಡ್ತಾರೆ ಬಿಸಿ ಬಿಸಿಯಾಗಿ. ಕ್ಲಾಸ್ 1 ಫಿಶ್ಶು. ತವಾ ಫಿಶ್ ಫ್ರೈಗೆ ನಿಮಗೆ ಗ್ರೀನ್ ಚಟ್ನಿ ರಿಕ್ವೈರ್ಮೆಂಟ್ ಬೇಕು ಅಂತಲೇ ಅನಿಸಲ್ಲ, ಹಂಗೆ ತಿನ್ಬೋದು. ಗರ್ಗರಿ ಆದಂಥ ತವಾ ಫಿಶ್ಶು ಹಂಗೆ ನೋಡಿ ಎಷ್ಟು ಸ್ಮೂತಾಗಿ. ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಕೊಟ್ಟಾಗ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಈಸ್ಕೊಳ್ಳಿ, ಇಲ್ಲ ಅಂದರೆ ತಗೊಂಡು ವೇಸ್ಟ್ ಮಾಡಿಬಿಡಿ. ಪಾಪ ಅವರು ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂತಾರೆ ಒಬ್ಬೊಬ್ಬರು. ಕೊಟ್ಟ ಮೇಲೆ ವೇಸ್ಟ್ ಮಾಡದೆ ತಿನ್ನಿ ಅಂತ ನನ್ನ ಸಜೆಷನ್ನು. ಇನ್ನೊಂದೇನು ಅಂತಂದರೆ ವೆಜ್ ಪ್ರಿಯರು ಮತ್ತು ನಾನ್ ವೆಜ್ ಪ್ರಿಯರು ಇಬ್ಬರು ಅಷ್ಟೇ ಇಲ್ಲಿ ರೆಗ್ಯುಲರಾಗಿ ಬರ್ತಾರೆ. ವೆಜ್ ಅವರು ಏನು ನಾನ್ ವೆಜ್ ಮಾಡ್ತಾರೆ ಅಂದ್ಬಿಟ್ಟು ಏನು ಅವರು ಭಯ ಪಡೋಂಗಿಲ್ಲ, ಏನು ಇದು ಮಾಡ್ಕೋಬಾರ್ದು. ಅವರು ಸಪ್ರೇಟಾಗಿ ಅದನ್ನು ಮೇಂಟೈನ್ ಮಾಡ್ತಾರೆ. ಅವರು ಆರಾಮಾಗಿ ನೀಟಾಗಿ ತಿನ್ಬೋದು. ಆ್ಯಕ್ಚುಲಿ ವೆಜ್ಜಲ್ಲಿ ಅಷ್ಟೇ ಅವರು ಡೈಲಿ ಚೇಂಜಸ್ಸು. ಮುದ್ದೆಗೆ ತುಂಬ ಇಷ್ಟಪಡೋದೇನು ಅಂದರೆ ವೆಜ್ ಪ್ರಿಯರು ಹುಡ್ಕೊಂಡು ಹೋಗ್ತಾರೆ, ಎಲ್ಲಿ ಮುದ್ದೆ ಸಿಗುತ್ತೆ ಅಲ್ಲಿಗೆ. ಮತ್ತು ಮುದ್ದೆ ಜೊತೆ ಉಪ್ಸಾರು ತುಂಬ ಈಗ ಇಷ್ಟಪಡ್ತಾರೆ ಜನ, ಹುಡ್ಕೊಂಡೋಗಿ ತಿಂತಾರೆ. ಅಮ್ಮ ಫಾಸ್ಟ್ ಫುಡ್ ಬಂದರೆ ನಿಮಗೆ ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಟೇಸ್ಟ್ ಇರೋವಂಥ ಸಾಂಬಾರುಗಳು ಎಲ್ಲ ಸಿಗುತ್ತೆ ವೆರೈಟಿಯಾಗಿ ಡೈಲಿ. ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಮಸ್ಟ್ ವಿಸಿಟ್, ಮಸ್ಟ್ ಟ್ರೈ ಮಾಡಿ ಅಂತಲೇ ನಾನು ಹೇಳ್ತೀನಿ. ಒಂದು ಸಲ ನೀವು ಈ ಕಡೆ ಬಂದಾಗ ಪ್ರೀಮಿಯರ್ ಸ್ಟುಡಿಯೋ ಆಪೋಸಿಟ್ಟು 35 ವರ್ಷದಿಂದ ನಡ್ಸ್ಕೊ ಬರ್ತಾ ಇದ್ದಾರೆ. ಬನ್ನಿ, ಟ್ರೈ ಮಾಡಿ, ನಿಮ್ಮ ವ್ಯಾಲ್ಯೂಬಲ್ ಕಾಮೆಂಟ್ಸ್ಗಳನ್ನ ತಿಳಿಸಿ. ನಾವಿವತ್ತು ವಿಸಿಟ್ ಮಾಡಿದ್ದು ಅಮ್ಮ ಫಾಸ್ಟ್ ಫುಡ್ಗೆ. ನಾವಿಲ್ಲಿ ಟ್ರೈ ಮಾಡಿದ್ದು ಚಪಾತಿ, ಚಿಲ್ಲಿ ಚಿಕನ್ನು ಮತ್ತು ಬೋಟಿ, ಅದ್ರ ಜೊತೆಗೆ ಗೀ ರೈಸು ಮತ್ತು ಪಾಂಪ್ಲೆಟ್ ತವಾ ಫಿಶ್ ಫ್ರೈ ಟ್ರೈ ಮಾಡ್ದೋ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನೀವು ಬನ್ನಿ, ಒಂದು ಸಲ ವಿಸಿಟ್ ಮಾಡಿ. ನನ್ನ ಕಡೆಯಿಂದ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.